ಇವತ್ತು ನಾವು 5ನೇ ತರಗತಿಯ ತಿಳಿ ಕನ್ನಡ ಭಾಗ 1 ಪದ್ಯ 2 ಕನ್ನಡ ನುಡಿ ಒಂದು ಪದ್ಯದ ಬಗ್ಗೆ ಇವತ್ತು ನಾವು ತಿಳಿಯೋಣ. ಮತ್ತು ಈ ಒಂದು ಪದ್ಯವನ್ನು ಬರೆದವರು ಕೆ ರಾಮೇಶ್ವರ್ ಅವರು. ಅಂದರೆ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನ್ನಿಟ್ಟು ಆಲಿಸಿರಿ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನ್ನಿಟ್ಟು ಆಲಿಸಿರಿ ಅಂತಂದರೆ ಕವಿಲಿ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಕನ್ನಡ ನುಡಿಯ ಬಗ್ಗೆ. ಮಕ್ಕಳೇ ಬನ್ನಿರಿ, ಮಕ್ಕಳು ಬನ್ನಿರಿ, ಮಾತೊಂದು ಹೇಳುವೆ, ನಾವು ಮಾತೊಂದು ಹೇಳುತ್ತೇನೆ, ಚಿತ್ತವನ್ನಿಟ್ಟು ಮೀನ್ಸ್ ಮನಸ್ಸನ್ನು ಇಟ್ಟು ಆಲಿಸಿರಿ ಮೀನ್ಸ್ ಕೇಳಿಸಿಕೊಳ್ಳಿ. ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಅಂದರೆ ಕನ್ನಡ ನುಡಿ ಅಂದರೆ ನಮ್ಮ ಮಾತೃಭಾಷೆಯಲ್ಲಿ, ಕನ್ನಡ ಗುಡಿಯಲ್ಲಿ, ಗುಡಿ ಅಂದರೆ ದೇವಾಲಯ, ಅಂದರೆ ಹೃದಯದ ಒಲುಮೆಯು ತುಂಬಿಹುದು, ಹೃದಯದ ಒಲುಮೆಯು ತುಂಬಿಹುದು. ಅಂದರೆ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯಲ್ಲಿ ಸಕ್ಕರೆ ಮರಳು ಮೀನ್ಸ್ ಮರಳು, ಅಂದರೆ ಹಾಲಿನ ತೊರೆಯಲ್ಲಿ ಸಕ್ಕರೆ ಮರಳು, ಜೇನಿನ ಹನಿಯು ಅಲ್ಲಿಹುದು, ಅಂದರೆ ಜೇನಿನ ಹನಿಯು ಅಲ್ಲಿಹುದು ಎಂಬುದನ್ನು ಹೇಳಿದ್ರೆ. ಅಂದರೆ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಅಂದರೆ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಮತ್ತು ನಮ್ಮ ಅಲ್ಲಿ ಏನಾಗಿದೆ ಕನ್ನಡ ಒಂದು ದೇವಾಲಯ, ಹೃದಯದ ಒಲುಮೆ ಮೀನ್ಸ್ ಪ್ರೀತಿ ತುಂಬಿದೆ ಎಂಬುದನ್ನು ಹೇಳಿದರೆ. ಅದೇ ರೀತಿಯಲ್ಲಿ ಹಾಲಿನ ತೊರೆ ಅಂದರೆ ಹಾಲಿನ ಮೀನ್ಸ್ ನಮ್ಮ ಕನ್ನಡ ನುಡಿಯಲ್ಲಿ ಏನಾಗಿದೆ ನಿಷ್ಕಲ್ಮಶವಾದ ಒಂದು ಹಾಲು ಯಾವ ರೀತಿ ಬಿಳುಪಿಂದ ಇರುತ್ತೋ ಅದೇ ರೀತಿಯಲ್ಲಿ ಜನಗಳ ಒಂದು ಮನಸ್ಸಿನಲ್ಲಿ ಒಂದು ನಿಷ್ಕಲ್ಮಶದ ಪ್ರೀತಿ ತುಂಬಿದೆ ಎಂಬುದನ್ನು ಅದನ್ನು ಏನು ಮಾಡಿದರೆ ಇಲ್ಲಿ ತೊರೆಗೆ ಹೋಲಿಸಿದ್ದಾರೆ. ಸಕ್ಕರೆ ಮರಳು ಮೀನ್ಸ್ ಮರಳು, ಅಂದರೆ ಜೇನಿನ ಹನಿಯು ಅಲ್ಲಿಹುದು, ಅಂದರೆ ನಮ್ಮ ಕನ್ನಡ ನುಡಿಯಲ್ಲಿ ಒಂದು ಜೇನಿನ ಹನಿಯು ತುಂಬಿದೆ ಎಂಬುದನ್ನಾಗಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪುಣ್ಯಕೋಟಿಯ ಬದುಕಿನ ಚರಿತೆ, ನೀವು ಪುಣ್ಯಕೋಟಿಯ ಒಂದು ಕಥೆಯನ್ನು ಕೇಳಿದ್ದಾರಲ್ಲ, ಅದೇ ರೀತಿಯಲ್ಲಿ ಜನಪದದಲ್ಲಿ ಮೂಡಿಹುದು. ಅದು ಪುಣ್ಯಕೋಟಿಯ ಒಂದು ಕಥೆಯು ಯಾವ ರೀತಿಯಲ್ಲಿ ಜನಪದ ಕಥೆಯ ರೂಪದಲ್ಲಿ ಮೂಡಿಹುದೋ ಅದೇ ರೀತಿಯಲ್ಲಿ ಸಂಜೀವನ್ನಮ್ಮನ ಹದಿಬದೆಯ ಧರ್ಮವು, ಸಂಜೀವನ್ನಮ್ಮನವರ ಒಂದು ಹದಿಬದಿಯ ಧರ್ಮ ಥಳ ಅದರಲ್ಲಿ ಹೊಳೆಯುವುದು, ಅಂದರೆ ಥಳ ಅಂತಂದರೆ ಒಂದು ಶೈನಿಂಗ್, ಅದರಲ್ಲಿ ಹೊಳೆಯುವುದು ಮೀನ್ಸ್ ಹೊಳಪುಳ್ಳುವುದು. ಶರಣರು ರಚಿಸಿದ ವಚನಗಳೆಲ್ಲವೂ, ಅಂದರೆ ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು, ಅಂದರೆ ಒಂದು ನಮ್ಮ ಒಂದು ಶರಣರು ರಚಿಸಿದ ವಚನಗಳೇನಿದಾವೆ ಅವು ನಮ್ಮ ಬದುಕಿನ ಅಮೃತದ ಒಂದು ಕಣಜಗಳಾಗಿವೆ ಎಂಬುದನ್ನು ಹೇಳಿದರೆ. ಅಮೃತ ಮೀನ್ಸ್ ಪವಿತ್ರವಾದದ್ದು, ಕಣಜಗಳು ಮೀನ್ಸ್ ನಾವು ಒಂದು ಇಂದಿನ ಕಾಲದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವ ಶೇಖರಣೆ ಮಾಡುವಂಥ ಒಂದು ಕಣಜಗಳಾಗಿರ್ಬೋದು. ಹೀಗೆ ನಾವು ಕಾಣಬಹುದು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು, ದಾಸರ ನುಡಿ ಮೀನ್ಸ್ ಭಾಷೆಯಲ್ಲಿ ಅರಳಿದ ಅಂತಂದರೆ ಚೆಲುವು, ಕನ್ನಡದೊಲಿಮೆಯ ಹವಳಗಳು, ಕನ್ನಡದ ಒಂದು ಹೊಲಿಮೆಯನ್ನು ತೋರುವಂಥ ಒಂದು ಹವಳದ ರೀತಿಯಲ್ಲಿ ಮುತ್ತುಗಳ ರೀತಿಯಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಕವಿ ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ಒಂದು ಶರಣರ ಬಗ್ಗೆ ಆಗಿರ್ಬೋದು, ಜನಪದ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ದಾಸರ ಒಂದು ನುಡಿಯಲ್ಲಿ ಅರಳಿದ ಚೆಲುವು, ಹೀಗೆ ಕನ್ನಡದ ಒಂದು ಒಲಿಮೆಯನ್ನು ಹಂತವಾಗಿ ನಾವು ವರ್ಣಿಸೋದನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ. ಇಲ್ಲೇನು ಮಾಡಿದರೆ ಮಕ್ಕಳಿಗೆ ಕನ್ನಡ ಕಲಿಯಿರಿ ಎಂಬುದನ್ನಾಗಿ ಹೇಳಿದ್ದಾರೆ. ಬದುಕಿನ ಒಂದು ತಿಳುಮಿ ಸತ್ಯವನ್ನು ಅರಿಯುತ್ತಾ ತಿಳಿಯುತ್ತಾ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ, ಅಂದರೆ ನನ್ನಿಯ ಕಥೆಯನ್ನು ಬರೆಯುತ್ತಾ ಎಂಬುದನ್ನಾಗಿ ಕವಿ ಏನು ಮಾಡಿದ್ದಾರೆ ಇಲ್ಲಿ ಹಂತವಾಗಿ ಒಂದು ನಮ್ಮ ಕನ್ನಡ ನುಡಿಯ ಬಗ್ಗೆ ವಿವರಿಸಿದರೆ ನಾವು ಕಾಣುತ್ತೇವೆ. ಥ್ಯಾಂಕ್ ಯು.